ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಂದೋಲನ ಮಾಡಿದಿರಿ. ಯಾಕೆ ಕುವೆಂಪು ರೋಡಲ್ಲಿ ನಂದಿ ಪೆಟ್ರೋಲ್ ಬಂಕ್ ಪಕ್ಕ ಆದಿಚುಂಚನಗಿರಿ ಸಮುದಾಯ ಭವನ ಇದೆ ಸರ್, ಅದ್ರ ಎದುರುಗಡೆನೆ ಮೆಗಾನ್ ಹಾಸ್ಪಿಟಲ್ ಹಿಂಭಾಗ ನಂದಿ ಪೆಟ್ರೋಲ್ ಬಂಕ್ ಪಕ್ಕ. ಇನ್ನು ಹಳಬರಿಗಳಿದ್ರೆ ಪಾರಾ ಶ್ರೀನಿವಾಸ್ ಅಂತ ಜನತಾದಳ ಲೀಡರ್ ಇದ್ರು, ಅವ್ರದ್ದು ಆ ಬಿಲ್ಡಿಂಗ್ ಅಲ್ಲಿ ಅಲ್ವಾ, ಇಲ್ಲಿಗೆ ನೇರವಾಗಿ ಬಂದು ಅವರು ನಿಮ್ಮನ್ನ ಭೇಟಿ ಮಾಡಿ ಬಹಳ ಕಾಂಪ್ಲಿಕೇಟೆಡ್ ಸೈನ್ಸ್ ಇರ್ಬೋದು, ಬಟ್ ನಾನು ಬರೋದು ಬಹಳ ಸಿಂಪಲ್ ಆಗಿ ಬರ್ತೀನಿ. ದೇವರಾಣೆಗೆ ನನಗೆ ಇಷ್ಟೆಲ್ಲ ಡಿಮ್ಯಾಂಡ್ ಬರುತ್ತೆ, ಸಾವಿರಾರು ಜನ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಸರ್ ಫೋನ್ ಮಾಡ್ತಾರೆ. ಅದು ಆಗಿದ್ದು ಯಾವಾಗ ನೀವು ಲಾಸ್ಟ್ ಟೈಮ್ ನಾನು ಇಂಟರ್ವ್ಯೂ ಮಾಡಿದ್ರಿ ಸರ್, ಅದು ಎಷ್ಟು ಗೊತ್ತಾ ಸರ್, 12 ಲಕ್ಷ ವ್ಯೂಸ್ ಸರ್ ನಿಮ್ಮ ಇಂಟರ್ವ್ಯೂ. ಸೊ ನಿಮಗೂ ಐ ಆಮ್ ವೆರಿ ಗ್ರೇಟ್ಫುಲ್. ಜನರಿಗೂ ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸರ್ ಇದೇ ಬುಕ್ ಏನ್ ಫೈನಲ್ ಅಂತಲ್ಲ, ಶಿವಪ್ರಕಾಶ್ ಅವರು ಬಂದು ಬುಕ್ಕನ್ನ ಬಿಡುಗಡೆ ಮಾಡಿಕೊಟ್ರು. ಆಮೇಲೆ ಅವರು ನೋಡಿ ಬೆಂಗಳೂರಿಂದೆಲ್ಲ ಸುಮಾರು ಜನ ಫೋನ್ ಮಾಡಿದ್ರು, ಔಟ್ ಆಫ್ ಸ್ಟೇಟ್ ಇಂದ ಮಾಡಕ್ ಶುರು ಮಾಡಿದ್ರು. ನಾನು ದಯವಿಟ್ಟು ಫೋನ್ ಮಾಡಬೇಡಿ ಅಷ್ಟೇ, ಯಾಕಂದ್ರೆ ಫೋನ್ ಎತ್ತಕ್ಕಾಗಲ್ಲ, ಪೇಷಂಟ್ ನೋಡ್ಬೇಕಾದ್ರೆ ನೀವು ತಪ್ಪು ತಿಳ್ಕೊಳ್ತೀರಿ ನಾವು ಫೋನ್ ಎತ್ತಿಲ್ಲ ಅಂತ. 3ನೇ ಪುಸ್ತಕ. ಎಸ್ ಸರ್. ನೀವು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಂದೋಲನ ಮಾಡಿದಿರಿ. ಯಾಕಂತ ಹೇಳಿದರೆ, ಈ ಡಯಾಬಿಟಿಸ್ ಇದ್ದವರಿಗೆ ದೊಡ್ಡ ಒಂದು ಹತಾಶೆಗೆ ಹೋಗಿರ್ತಾರೆ ಭಾಳಷ್ಟು ಜನ. ಏನೋ ಡಯಾಬಿಟಿಸ್ ಆಯಿತು, ಈಗ ನನಗೂ 2007-2008 ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ. ಈಗ ಕಡಿಮೆ ಮಾಡ್ಕೊಳಕ್ಕಾಗದೇ ಇಲ್ಲ, ಇಂಟರ್ನಲ್ ಆರ್ಗನ್ ಹಾಳಾಗುತ್ತೆ, ಇನ್ಸುಲಿನ್ ತೊಗೋಬೇಕು. ಇನ್ಸುಲಿನ್ ತೊಗೊಳ್ತಾ ಇದ್ದರೆ ಅದು 5 ಯೂನಿಟ್ಟು, 10 ಯೂನಿಟ್ಟು, 20 ಯೂನಿಟ್ಟು, 25 ಯೂನಿಟ್ಟು ಅಂತ ದಿನಕ್ಕೆ 1 ಸಾರಿ ಇಲ್ಲ 2 ಸಾರಿ ಹೀಗೆಲ್ಲ ಆಗುತ್ತೆ. ಅದ್ರ ಜೊತೆಗೆ ತೂಕನೂ ಏರ್ತಾ ಹೋಗುತ್ತೆ, ಜೀವನದಲ್ಲಿ ಜೀವಿಸೇ ಬರುತ್ತೆ. ಬಟ್ ಅದಕ್ಕೆ ನಮಗೆಲ್ಲ ಒಂದು ಹೊಸ ಒಂದು ದಿಕ್ಕನ್ನು ತೋರಿಸಿದ್ರಿ, ಹೊಸ ಜೀವನೋತ್ಸವವನ್ನು ನೀವು ನಮಗೆ ತಂದಿದ್ದೀರಿ. ನಿಜವಾಗ್ಲೂ ತಂದಿದ್ದೀರಿ, ಅಲ್ಲ ತಂದಿದ್ದೀರಿ. ಹೆಂಗಂತ ಹೇಳಿದರೆ, ನಾನು ಸಕ್ಕರೆ ಹಾಕಿದ್ದು ಏನೂ ತಿಂತಿರ್ಲಿಲ್ವ, ಬೆಲ್ಲ ತಿಂತಿರಲಿಲ್ಲ, ಈಗ ಅದನ್ನೆಲ್ಲ ತಿಂತಾಯಿದ್ದೀನಿ, ಎಲ್ಲ ಹಣ್ಣು ತಿಂತೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಡಯಾಬಿಟಿಸ್ ರಿವರ್ಸಲ್ ಟಿಪ್ಸ್ಗಳೇ. ಸತ್ಯ, ಈ ಪುಸ್ತಕ ಹೆಡ್ಡಿಂಗ್ ಕರೆಕ್ಟ್ ಇದೆ, ಡಯಾಬಿಟಿಸ್ ರಿವರ್ಸಲ್ ಟಿಪ್ಸ್. ಇದು ನಿಮ್ಮ ಟಿಪ್ಸನ್ನೇ ಕೊಟ್ಟಿದ್ದೀರಿ ನಮಗೆ, ಅದನ್ನು ನಾವು ಫಾಲೋ ಮಾಡಿ ಸಕ್ಸಸ್ ಆಗಿದ್ದೀವಿ. ಈ ಪುಸ್ತಕ ಡಾಕ್ಟ್ರೀಗ ಬೇಕಾದವರು ಎಲ್ಲಿ ಸಿಗುತ್ತೆ, ಹೇಗೆ ಪುಸ್ತಕ ಪಡಿಬೇಕು ಅಂತ ನಾನು ನಿಮ್ಮ ಇಂಟರ್ವ್ಯೂಗಳನ್ನ ಹಾಕ್ತೀನಿ. ಆದರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನನಗೆ ಭಾರಿ ಕಷ್ಟ ಆಗುತ್ತೆ. ಪ್ರತಿ ಸಾರಿ ಒಬ್ಬ ಆಗ್ತಾ ಇರ್ತಾರೆ, 7 ಪುಸ್ತಕ ಸಿಗುತ್ತೆ, 5 ಪುಸ್ತಕಗಳ ಬಗ್ಗೆ ಹಾಕಿದ್ದು ಅಲ್ವಾ. ಈಗ ನೀವು ನನಗೆ ಏನು ಹೇಳ್ಬೇಕಂದ್ರೆ, ಈ ಡಯಾಬಿಟಿಸ್ ರಿವರ್ಸಲ್ ಪುಸ್ತಕದ ಬೆಲೆ ಎಷ್ಟು, ಕೊರಿಯರ್ ಚಾರ್ಜ್ ಎಷ್ಟು, ಮತ್ತು ಈ ಪುಸ್ತಕ ಎಲ್ಲಿ ಅವ್ರಿಗೂ ಇದಲ್ಲೇ ಅವ್ರಿಗೂ ಆನ್ಲೈನಲ್ಲಿ ಬುಕ್ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದು ನೀವು ಹೇಳಿದರೆ ಒಂದು ಅನುಕೂಲ ಆಗುತ್ತೆ. ಇದು ನಾಡಿನ ಜನರು ಕಾಯ್ತಾ ಇದ್ದಾರೆ ಸರ್. ಆ್ಯಕ್ಚುಲಿ ಇದು ಬುಕ್ ಬರೀಬೇಕಂತ ಶುರುವಾಗಿದ್ದೆ ಸರ್, ಇದೆಲ್ಲ ಒಂದು ಸಣ್ಣ ಸ್ವಾರ್ಥ ಇದೆ ನನ್ನದು. ಪೇಷಂಟ್ಸಿಗೆ ಸರ್ ಎಲ್ಲ ನಾನು ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸರ್, ತುಂಬ ಟೈಮ್ ಆಗ್ಬಿಡುತ್ತೆ. ಸೊ ಹೊರಗಡೆ ಪೇಷಂಟ್ಸ್ ಕೂತವರು ರೆಸ್ಟ್ಲೆಸ್ ಆಗ್ಬಿಡ್ತಾರೆ. ಮನೆ ನನ್ನ ತಲೆಯಲ್ಲಿ ಏನು ಬಂತು, ಒಂದು ಏನೋ ಸಣ್ಣ ನೋಟ್ಸ್ ಮಾಡ್ಕೊಳ್ಳೋಣ ಅಂತ ಹಾಗೆ ಮಾಡ್ತಾ ಒಂದು ಫಸ್ಟ್ ನನ್ನ ಪುಸ್ತಕ ಬಂತು, ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯೆ. ಯಾಕಂದ್ರೆ ತುಂಬ ಜನ ಪೇಷಂಟ್ಸ್ ಕೇಳ್ತಿದ್ರು ಡಯಾಬಿಟಿಸ್ ರಿವರ್ಸಲ್ ಅಂತೆ ಹಾಗೆ ಹೀಗೆ ಎಲ್ಲ. ಸೊ ಅದ್ರ ಬಗ್ಗೆ ಒಂದೆಲ್ಲ ಯಾರಿಗಾಗುತ್ತೆ ಯಾರಿಗಾಗಲ್ಲ, ಏನು ಸತ್ಯ ಎಲ್ಲ ಫ್ಯಾಕ್ಟ್ಸ್ ಕೊಟ್ಟೆ. ಅದಾದ್ಮೇಲೆ ನಿಮಗೆ ಗೊತ್ತೆ, ಎಚ್ ಶಿವಪ್ರಕಾಶ್ ಅವರು ಬಂದು ಬುಕ್ಕನ್ನು ಬಿಡುಗಡೆ ಮಾಡಿಕೊಟ್ರು. ಆಮೇಲೆ ಅವರು ನೋಡಿ ಬೆಂಗಳೂರಿಂದೆಲ್ಲ ಸುಮಾರು ಜನ ಫೋನ್ ಮಾಡಿದ್ರು, ಔಟ್ ಆಫ್ ಸ್ಟೇಟ್ ಇಂದ ಮಾಡಕ್ ಶುರು ಮಾಡಿದ್ರು. ನಾನು ಅನಿವಾರ್ಯವಾಗಿ 2ನೇ ಪುಸ್ತಕ ನಾನು ಇಂಗ್ಲೀಷಲ್ಲಿ ಬರೀಬೇಕಾಯ್ತು, ಫುಡ್ ಸೆಕ್ಸ್ ಅಂಡ್ ಡಯಾಬಿಟಿಸ್. ಆ ಹೆಸರೇ ಬಹಳ ಇಂಟ್ರೆಸ್ಟಿಂಗ್. ಅದು ಪ್ರತಿಯೊಂದು ಜೀವಿಯ ಹುಟ್ಟುಗುಣ ಏನು ಅಂದ್ರೆ, ನಾವು ಸಂತಾನೋತ್ಪತ್ತಿ ಫಸ್ಟ್ ನಮ್ದು. ಆ ಸಂತಾನೋತ್ಪತ್ತಿ ಮಾಡಲಿಕ್ಕೆ ನಾವು ಆರೋಗ್ಯವಾಗಿರ್ಬೇಕು, ಅದಕ್ಕೆ ನಾವು ಫುಡ್ ತಿಂತೀವಿ. ಇದು ಪ್ರಕೃತಿಯ ನಿಯಮ ಇದೆ. ಇವು ಜಗತ್ತಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೆ ಅವು ಮಾಡೋದು ಇಷ್ಟೇ. ಸೊ ಸಂತಾನೋತ್ಪತ್ತಿ ಮಾಡಬೇಕು, ಅದಕ್ಕಾಗಿ ಆಹಾರ ಸಂಪಾದನೆ ಮಾಡಬೇಕು. ಮನುಷ್ಯನೂ ಕೂಡ ನಾವು ಒಂದು ಪ್ರಾಣಿ ಪ್ರಕೃತಿಯ ದೃಷ್ಟಿಯಲ್ಲಿ. ಆಮೇಲೆ ನಾವು ಬೇರೆ ದಿಕ್ಕಲ್ಲಿ ಹೋಗಿ ಏನೇನೋ ಮಾಡ್ಕೊಂಡಿದ್ವಿ, ಅದು ಬೇರೆ ಪ್ರಶ್ನೆ. ಸೊ ಇದು 3ನೇದೇ ನೋಡಿ ಸರ್. ಈಗ 2019ರಿಂದ ನಾನು ಇದ್ರ ಬೆನ್ನತ್ತಿದ್ದೀನಿ, ಡಯಾಬಿಟಿಸ್ ರಿವರ್ಸಲ್ ಹೇಗಾಗುತ್ತೆ. ಎಷ್ಟೊಂದು ಅಡ್ವೈಸ್ ನಾವು ಕೊಡ್ತೀವಿ ಜನರಿಗೆ, ಕೆಲವು ಫಾಲೋ ಮಾಡೋಕ್ಕಾಗುತ್ತೆ, ಕೆಲವು ಮಾಡೋಕ್ಕಾಗಲ್ಲ. ಸೊ ನಾನು ಕಲಿತಾ ಇದ್ದೀನಿ, ಸೊ ಯಾವುದು ಫಾಲೋ ಮಾಡೋಕ್ಕಾಗುತ್ತೆ ಜನರಿಗೆ, ಯಾವ್ದು ಮಾಡೋಕ್ಕಾಗಲ್ಲ, ಅದೆಲ್ಲ ಕಲ್ತು ಇದನ್ನು ಹೇಳಿದ್ರೆ ಆಗುತ್ತೆ ಅಥವಾ ಈ ರೀತಿ ಹೇಳಿದ್ರೆ ಆಗುತ್ತೆ, ಇವನ್ನೆಲ್ಲ ನಾನು ಕಲಿತು. ಸೊ ಇವನ್ನ ಯಾವುದು ಸರ್ ನಾನು ಬರೀಬೇಕು ಅಂತ ಬರೆಯಲ್ಲ, ನಾನು ಟೈಮ್ ಉಳ್ಸಕ್ಕೆ ಬರೆಯೋದು. ನನಗೆ ಪೇಷಂಟ್ಸಿಗೆ ಕೊಟ್ಟು ಓದ್ಕೊಂಡ್ಬಂದ್ಬಿಟ್ರೆ ನಾನು 5 ನಿಮಿಷ ಹೋಗ್ಬಿಡಿ ನಂದು ಇದನ್ನ ಅವ್ರ ಕನ್ಸಲ್ಟೇಷನ್ ಮುಗಿಸ್ಬಿಡ್ತೀನಿ, ಇಲ್ಲ ಗಂಟೆ ಹೇಳ್ತಾ ಓದ್ಕೋಬೇಕು. ಈ ಪುಸ್ತಕ ಸರ್ ಇದು 180 ರೂಪಾಯಿ. ಇದು ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕೆ 180 ರೂಪಾಯಿ ಇಟ್ಟೆ ಅಂದರೆ, ನಾನು ಬರೆಯುತ್ತಿರೋದೇ ನನ್ನ ಪೇಷಂಟ್ ಸಲುವಾಗಿ. ಏನಪ್ಪ ಇದು ಗ್ರೇಟ್ ಏನು ಹೇಳೋದು ಗೊತ್ತಾಗಲಿಲ್ಲ ನನಗೆ. ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಮಂತ್ರಾಲಯಕ್ಕೆ ಹೋದಾಗ ಕಲ್ಲಲ್ಲಿ ಅದೇ ಓಡ್ತಾ ಇತ್ತು, ಏನು ರೇಟ್ ಇಡಬೇಕು. ಕೆಲವರು ಹೇಳ್ತಿದ್ರು ಇದು ಮೆಡಿಕಲ್ ಬುಕ್, ನೀವು ಜಾಸ್ತಿ ರೇಟ್ ಇಡಬೇಕು ಅಂತ. ಬಟ್ ಜಾಸ್ತಿ ರೇಟ್ ಇಟ್ಟರೆ ಜನರಿಗೆ ತಲುಪಲ್ಲ, ತುಂಬ ಕಡಿಮೆ ಇಟ್ಟರೆ ಅದಕ್ಕೆ ಬೆಲೆ ಇರಲ್ಲ. ಸಡನ್ಲಿ ಅಲ್ಲಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಹಿಂಗೆ ನೋಡಿದೆ, ಅದೇ ತಲೆಯಲ್ಲಿ ಓಡ್ತಾ ಹಿಂಗೆ ನೋಡಿದೆ ಸರ್, ಒಂದು ನಂಬರ್ ಕಾಣ್ತು 180. ಅದಕ್ಕೆ 150.
ಸರಿ, ಇದು ಕೊರಿಯರ್ನಲ್ಲೇ ಕಳಿಸ್ತೀರಲ್ಲ ಸರ್? ಇದು ಕೊರಿಯರ್ಲ್ಲೇ ಕಳಿಸೋದು. ಈಗ ಪ್ರೊಫೆಷನಲ್ ಕೊರಿಯರ್ಸ್ ಅಂತ ನಾವು ನನ್ನ ಫ್ರೆಂಡ್ ಒಬ್ರು ಮಾತಾಡ್ಕೊಟ್ಟಿದ್ದಾರೆ. ಅವರು ಕರ್ನಾಟಕದಲ್ಲಿ ಎಲ್ಲೇ ಆಗಲಿ 30 ರೂಪಾಯಿ ಕಳಿಸ್ಕೊಡ್ತೀವಿ, ಬಟ್ ಎಲ್ಲದನ್ನು ಅವ್ರಿಗೆ ಕೊಡ್ಬೇಕು. ಸರಿ ಇದೆ. ನನಗೆ ಈ ಬುಕ್ ಪೋಸ್ಟ್ ಮಾಡ್ತೀವಲ್ಲ, ಪುಸ್ತಕ ಜನರಿಗೆ ತಲುಪಲ್ಲ ಸರ್. ಅವರು ಕೊರಿಯರ್ನಲ್ಲೇ ಕಳಿಸ್ಬೇಕು. 30 ರೂಪಾಯಿ ಆಗುತ್ತೆ, 10 ರೂಪಾಯಿ ನಿಮ್ಗೆ ಕವರಿಗೆ ಆಗುತ್ತೆ. ಸೊ 220 ರೂಪಾಯಿ, 180 ರೂಪಾಯಿ ಇದು ಸೇರಿ ಟೋಟಲ್ ಅವ್ರ ಕೈಗೆ ಮುಟ್ಟೋದಿಗೆ ಸರ್ 220 ರೂಪಾಯಿ ಆಗುತ್ತೆ ಒಂದು ಬುಕ್ಕಿಗೆ. ಪುಸ್ತಕ ಬೇಕಾದವ್ರು ಏನು ಮಾಡ್ಬೇಕು, ಎಲ್ಲಿ ಸಂಪರ್ಕ ಮಾಡೋದು? ಸರ್ ಈಗ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ದಯವಿಟ್ಟು ಫೋನ್ ಮಾಡಬೇಡಿ ಅಷ್ಟೇ, ಯಾಕಂದ್ರೆ ಫೋನ್ ಎತ್ತಕ್ಕಾಗಲ್ಲ. ಪೇಷಂಟ್ ನೋಡ್ಬೇಕಾದ್ರೆ ನೀವು ತಪ್ಪು ತಿಳ್ಕೊಳ್ತೀರಿ ನಾವು ಫೋನ್ ಎತ್ತಿಲ್ಲ ಅಂತ. ಬಟ್ ನಮ್ಮ ಇಲ್ಲಿ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ಪೇಷಂಟ್ ನಂಬರು ಕೊಟ್ಟಿರ್ತೀವಿ, ಪೇಷಂಟ್ ನಿಮ್ಮ ನಂಬರ್ಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದರಲ್ಲಿ ಅವರು ನಿಮಗೆ ವಾಟ್ಸ್ಆಪ್ ಅಲ್ಲಿ ಈ ತರ ಬುಕ್ ಬೇಕು ಅಂತ ಹಾಕಿದ್ರೆ ನಾನು ಅವರು ಫೋನ್ ಪೇ ಅಲ್ಲಿ ಇದರಲ್ಲಿ 220 ರೂಪೀಸ್ ಹಾಕಿದ್ರು ಅಂದ್ರೆ ನಮ್ಮ ಮ್ಯಾನೇಜರ್ ಅವರು ಪುಸ್ತಕ ಹೋಗ್ತದೆ, ಪುಸ್ತಕ ಅವರಿಗೆ ನಾವು ಕಳಿಸೋ ವ್ಯವಸ್ಥೆ. ನಾನು ಈಗ ಬರ್ಬೇಕಾದ್ರೆ ಕೇಳಿದೆ, ನಿಮ್ಮ ಸ್ಟಾಫ್ ಹೇಳ್ತಿದ್ರು 200 ಪುಸ್ತಕ ಕೊರಿಯರ್ಗೆ ಹಾಕ್ತಾ ಇದ್ರು. ಈ ಪುಸ್ತಕ ಬಿಡುಗಡೆಗಿಂತ ಮುಂಚೆ 200 ಪುಸ್ತಕ ಹೋಗ್ತಾ ಇದೆಯಲ್ಲ ಡಾಕ್ಟ್ರೆ? ಸರ್ ಇದು ನನ್ನ ಪೇಷಂಟ್ಸಿಗೆ ಬರ್ತದೆ ನಿಜವಾಗ್ಲೂ. ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮ್ಮನೆ ಸರ್ ನನ್ನ ಪೇಷಂಟ್ಸ್ ಎಲ್ಲ ಹಾಕಿದ್ದು. ದೇವರಾಣೆಗೆ ನನಗೆ ಇಷ್ಟೆಲ್ಲ ಡಿಮ್ಯಾಂಡ್ ಬರುತ್ತೆ. ಸಾವಿರಾರು ಜನ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಸರ್ ಫೋನ್ ಮಾಡ್ತಾರೆ. ಅದು ಆಗಿದ್ದು ಯಾವಾಗ ನೀವು ಲಾಸ್ಟ್ ಟೈಮ್ ನಾನು ಇಂಟರ್ವ್ಯೂ ಮಾಡಿದ್ರಿ ಸರ್. ಅದು ಎಷ್ಟು ಗೊತ್ತಾ ಸರ್? 12 ಲಕ್ಷ ವ್ಯೂಸ್ ಸರ್ ನಿಮ್ಮ ಇಂಟರ್ವ್ಯೂ. ನನ್ನ ಇಂಟರ್ವ್ಯೂ ಅಲ್ಲ ಸರ್, ನೀವು ಮಾಡಿದ್ದದು. ನಾನು ಇಮ್ಯಾಜಿನೇ ಮಾಡಿಲ್ಲ ಸರ್. ನಾವು ನನ್ನ ಪೇಷಂಟ್ಸ್ ನನಗೆ ಸಂತೋಷ ಇದೆ ಸರ್. ನನಗೂ ಸಂತೋಷ ಇದೆ, ಯಾಕಂದ್ರೆ ಅವರೇನು ನಮ್ಮ ಹತ್ರ ಬರಬೇಕಾಗಿಲ್ಲ ಮಾಡಬೇಕಾಗಿಲ್ಲ. ಬಟ್ ನನಗೆ 20 ವರ್ಷದಲ್ಲಿ ನಾನು ಏನು ತಿಳ್ಕೊಂಡಿರೋ ಸತ್ಯ, ಅವ್ರಿಗೂ 4 ಜನರಿಗೆ ಹೆಲ್ಪ್ ಆಯಿತು. ನಿಮ್ಮ ಮೂಲಕ ಅಷ್ಟು ಜನರಿಗೆ ಅದು ರೀಚ್ ಆಯಿತು. ಸೊ ನಿಮಗೂ ಐ ಆಮ್ ವೆರಿ ಗ್ರೇಟ್ಫುಲ್. ಜನರಿಗೂ ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸರ್ ಇದೇ ಬುಕ್ ಆ್ಯಂಡ್ ಫೈನಲ್ ಅಂತಲ್ಲ ಓದಿ ತಿಳ್ಕೊಂಡು ಇದೊಂದು ಫೌಂಡೇಶನ್ ಸರ್. ನಾನು ಬರೆದಿರೋದು ಭಾಳ ಕಾಂಪ್ಲಿಕೇಟೆಡ್ ಸೈನ್ಸ್ ಇರ್ಬೋದು, ಬಟ್ ನಾನು ಬರೆದಿದ್ದು ಭಾಳ ಸಿಂಪಲ್ ಆಗಿ ಬರ್ತೀನಿ. ಅಂದರೆ ನಮಗೊಂದು ನಾನು ಇಂಪ್ರೂವ್ ಮಾಡಿದ್ದೆ, ಇಷ್ಟು ಜನ ನೋಡಿದ್ರು ಸಂತೋಷ. ಅದು ನನಗೂ ಸಮಸ್ಯೆ ಇತ್ತು, ಪುಸ್ತಕ ತಲುಪಿಸೋದು ಹೆಂಗೆ ಅಂತ. ಈಗ ಇದೊಂದು ನೀವು ಮಾರ್ಗ ಹೇಳಿದಿರಲ್ಲ, ಭಾಳ ಸಂತೋಷ. ಖಂಡಿತ ನಮ್ಮ ಯಾರೇ ಈ ಪುಸ್ತಕ ಬೇಕಾದವರು ವಾಟ್ಸಪ್ಪಿಗೆ ನಿಮ್ಮ ಅವ್ರ ವಿಳಾಸವನ್ನು ಮತ್ತು ಸ್ಕ್ರೀನ್ಶಾಟ್ ಕಳಿಸಿ. ಪೇಮೆಂಟ್ ಇದು ಯಾವುದಕ್ಕೆ ನಿಮ್ಮ ಗೂಗಲ್ ಪೇ ನಂಬರ್ ಇದೇ ನಂಬರ್ಲಿ ಗೂಗಲ್ ಪೇ ಎರಡು ಇದೆ. ಇದರಲ್ಲೇ ನೀವು ಈ ಫೋನಲ್ಲಿ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದನ್ನ ನಿಮ್ಮ ಸಿಬ್ಬಂದಿ ವರ್ಗದವ್ರು ನೋಡ್ಕೊಳ್ತಾರೆ. ಹಾಗಾಗಿ ಮಾತಾಡೋಕ್ಕೆ ಯಾರು ಪ್ರಯತ್ನ ಪಡೋದು ಬೇಡ, ವಾಟ್ಸಪ್ ಮಾಡಿ. ಮತ್ತು ನಿಮಗೆ ಈಗ ನಿಮ್ಮ ನರ್ಸಿಂಗ್ ಹೋಮು ಈಗ ಆಸ್ಪತ್ರೆ ಬದಲಾಗಿದೆ ಶಿವಮೊಗ್ಗದಲ್ಲಿ. ಈಗ ಎಲ್ಲಿ ಇದರ ವಿಳಾಸ ಸರ್? ಈಗ ಸರ್ ಇಲ್ಲಿ ಕುವೆಂಪು ರೋಡಲ್ಲಿ ನಂದಿ ಪೆಟ್ರೋಲ್ ಬಂಕ್ ಪಕ್ಕ ಆದಿಚುಂಚನಗಿರಿ ಸಮುದಾಯ ಭವನ ಇದೆ ಸರ್. ಅದ್ರ ಎದುರುಗಡೆನೆ ಮೆಗಾನ್ ಹಾಸ್ಪಿಟಲ್ ಹಿಂಭಾಗ ನಂದಿ ಪೆಟ್ರೋಲ್ ಬಂಕ್ ಪಕ್ಕ. ಇನ್ನು ಹಳಬರಿಗಳಿದ್ರೆ ಪಾರಾ ಶ್ರೀನಿವಾಸ್ ಅಂತ ಜನತಾದಳ ಲೀಡರ್ ಇದ್ರು, ಅವ್ರದ್ದು ಆ ಬಿಲ್ಡಿಂಗ್ ಅಲ್ಲಿ ಅಲ್ವಾ? ಇಲ್ಲಿಗೆ ನೇರವಾಗಿ ಬಂದು ಅವರು ನಿಮ್ಮನ್ನ ಭೇಟಿ ಮಾಡೋದು. ಸರ್ ಬಂದವರು ಬುಕ್ ಓದ್ ಬಂದ್ರೆ ಬಹಳ ಈಸಿ ಆಗುತ್ತೆ. ಮತ್ತೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕು. ಹಾಂ ಸರ್, ಅಪಾಯಿಂಟ್ಮೆಂಟ್ ಬೇರೆ ನಂಬರ್ ಇದೆ. 7899838546. ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ನೀವು ಬೇರೆ ಜಿಲ್ಲೆಯಿಂದ ಬಂದವರು ಅಪಾಯಿಂಟ್ಮೆಂಟ್ ತಗೊಂಡೆ. ದಯವಿಟ್ಟು ಅಪಾಯಿಂಟ್ಮೆಂಟ್ ಇಲ್ಲದೆ ಬರಬೇಡಿ. ಯಾಕೆ ಅಂದರೆ ಏನಾಗುತ್ತೆ ಸರ್, ಈಗ ನಮ್ಮದು ಒಂದು ಫ್ಯಾಮಿಲಿ ಲೈಫ್ ಇರುತ್ತೆ, ಫ್ಯಾಮಿಲಿ ಯಾವ್ದು ಫಂಕ್ಷನ್ಸ್ ಇರುತ್ತೆ, ಯಾರೋ ತಿರ್ಕೊಂಡಿರ್ತಾರೆ, ನಾವು ಹೋಗ್ತೀವಿ. ಇಲ್ಲಿ ಪೇಷಂಟ್ ಬಂದ್ಬಿಟ್ರೆ ನಾವು ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಸರ್, ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆ ಆಗಲ್ಲ. ಹೊರಗಡೆ ಜಿಲ್ಲೆಯಿಂದ ಬರೋರು ಇದ್ದಾರೆ, ನಿಮಗೆ ಬಂದಿದ್ದಾರೆ, ಅವರು ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕು. ಅವಾಗ ಸರ್ ಅವಾಗ ನಾನು ಫ್ರೀ ಆಗಿರ್ತೀನಿ, ಅವರು ಫ್ರೀ ಆಗಿರ್ತಾರೆ. ನಾವು ಅಲ್ಲಿ ಇಲ್ದಾಗ ಅವ್ರು ಇಲ್ಲಿ ಬಂದಾಗ ನಮಗೂ ಒಂಥರ ಮುಜುಗರ ತಳಮಳ ಆಗ್ಬಿಡ್ತೀವಿ. ಸರ್ ಈಗ ನಾವು ಇನ್ನೊಂದು ಪ್ರಶ್ನೆ, ಎಂಥದ್ದೇ ಶುಗರ್ ಇರಲಿ, ಅವನ ಈ ನಿಮ್ಮ ಈ ಸಿದ್ಧಾಂತವನ್ನು ಬಳಸಿದರೆ ಸರಿಯಾಗಿ ಅವನ ಗುಣ ಆಗಲಿಕ್ಕೆ ಉದಾಹರಣೆ ಇದೆ. ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಸರ್. ಇನ್ನೊಂದೇ ಗೊತ್ತಾ, ಈ ಟೈಪ್ 1 ಡಯಾಬಿಟಿಸ್, ಪ್ಯಾಂಕ್ರಿಯಾಟಿಸ್ ಅಲ್ಲಿ ಏನಂತೆ ಇನ್ಸುಲಿನೇ ಇರಲ್ಲ. ಬಟ್ ಈವನ್ ಅವರಲ್ಲಿ ಕೂಡ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಎಲ್ಲ ಜಾಸ್ತಿ ಮಾಡಿ, ಅವ್ರ ಇನ್ಸುಲಿನ್ ಡೋಸೇಜ್ ತುಂಬ ಕಡಿಮೆ ಮಾಡಿದ್ದೀನಿ. ಅವಾಗ ಏನಾಗುತ್ತೆ, ಇನ್ಸುಲಿನ್ ಬರೋ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಸಡನ್ ಲೋ ಶುಗರ್ ಆಗೋದು, ಅದೆಲ್ಲ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಈ ಟೈಪ್ 1 ಡಯಾಬಿಟಿಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ನಮ್ಮ ದೇಶದ ನಂಬರ್ 1 ಸ್ಕ್ವಾಶ್ ಪ್ಲೇಯರ್, ಸ್ಕ್ವಾಶ್ ಅಂತ ಒಂದು ಆಟ ಇರ್ತಿದ್ರೆ, ದೀಪಿಕಾ ಪಲ್ಲಿಕಲ್, ಚಿಕ್ಕ ಮಗುವಾದಾಗಿದ್ದ ಟೈಪ್ 1 ಡಯಾಬಿಟಿಸ್. ಪಾಕಿಸ್ತಾನ ಕ್ರಿಕೆಟ್ ಪ್ಲೇಯರ್ ಇದ್ರಲ್ಲ ಸರ್, ವಸೀಂ ಅಕ್ರಮ್. ಆಮೇಲೆ ಸುಮಾರು ಜನ ಇದೆ ಸರ್, ಗೌರವ್ ಕಪೂರ್ ಅಂತ ಹೇಳಿ ಟಿವಿ ಪ್ರೆಸೆಂಟರ್ ಇದ್ದಾರೆ. ಇವಾಗ ದೀಪಿಕಾ ಪಲ್ಲಿಕಲ್ ದಿನೇಶ್ ಕಾರ್ತಿಕನ್ ಮದುವೆ ಆಗಿರೋದು. ಟೈಪ್ 1 ಆಗಿ ಶಿ ವಾಸ್ ಇಂಟರ್ನ್ಯಾಷನಲ್ ಸ್ಕ್ವಾಶ್ ಪ್ಲೇಯರ್, ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಶುಗರ್ ಬಂತು ಅಂತ ಹೇಳಿ ಅಯ್ಯೋ ನಮ್ಮ ಲೈಫೇ ಮುಗ್ದೋಯ್ತು, ಅವೆಲ್ಲ ಅದು ಇಲ್ಲಿ ತನಕ ಇತ್ತು ಸರ್. ಅದೊಂದು ಮಾಡೆಲ್ ಇತ್ತು ಎಲ್ಲ ಕಡೆ, ಶುಗರ್ ಬಂತಂದರೆ ಮುಗೀತು ಅಂತ. ಬಟ್ ಅದು ಈಗೇನಾಗಿದೆ ಅಂದರೆ
ನಿಮ್ಮಿಂದ ತುಂಬ ಸರಳವಾಗಿ ಡಯಾಬಿಟಿಸನ್ನ ಗುಣ ಮಾಡ್ಕೋಬೋದು, ಕಂಪ್ಲೀಟ್ ಗುಣ ಮಾಡ್ಕೋಬೋದು ಅನ್ನೋದಕ್ಕೆ ನೀವು ಒಂದು ಉದಾಹರಣೆ ಇದ್ದೀರಿ. ಸರ್, ನನ್ನ ಉದ್ದೇಶ ಈಗ ಈ ಪುಸ್ತಕ 3ನೇ ಪುಸ್ತಕ ಬಿಡುಗಡೆ ಮಾಡಿದ್ದೀರಿ, ಇದು ಜನರಿಗೆ ಉಪಯೋಗ ಆಗಲಿ. 4ನೇ ಪುಸ್ತಕವೂ ಬರಲಿ, ಆ ರೀತಿ ಜನರಿಗೆ ಅದು ಹೆಚ್ಚು ಹೆಚ್ಚು ನೀವು ತಲುಪಿ ಅಂತ ಹೇಳ್ತಾ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಾನು ಅಭಿನಂದನೆ ಸರ್, ಹೇಳ್ತೀನಿ ಇಲ್ಲಿ ಸರ್. ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಹ್ಮ್. ಸರ್, ರಿವರ್ಸಲ್ 2 ಥರ ಇರುತ್ತೆ. ಒಂದು ಕಂಪ್ಲೀಟ್ ರಿವರ್ಸಲ್, ಕಂಪ್ಲೀಟ್ ಮೆಡಿಸಿನ್ ಇರ್ತವೆ. ಪಾರ್ಷಿಯಲ್ ರಿವರ್ಸಲ್, ಈಗ ಅವ್ರಿಗೆ ಒತ್ತಡಗಳಿರುತ್ತೆ ಸರ್ ಜೀವನದಲ್ಲಿ 101. ನಾವು ಏನೇ ಹೇಳಿದ್ರು ಅವ್ರ ಸಮಸ್ಯೆ, ಫ್ಯಾಮಿಲಿ ಇರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಇವೆಲ್ಲ ಇರುತ್ತೆ. ಬಟ್ ಇದನ್ನು ಮಾಡೋದ್ರಿಂದ 70-80% ಶುಗರ್ ಅಂತೂ ಕಡಿಮೆ ಆಗುತ್ತೆ. ಈಗ 4-5 ಮಾತ್ರೆ ತೊಗೊಂಡು ಇನ್ಸುಲಿನ್ ತೊಗೊಳ್ಳೋರು ಭಾಳ 1 ಮಾತ್ರೆಗೆ ಬರ್ಬೋದು. ಈವನ್ ದಟ್ಸ್ ವೆರಿ ಗುಡ್. ನೀವು ಏನೋ ತಪಸ್ ಮಾಡ್ದಂಗೆ ಮಾತ್ರೆ ನಿಲ್ಬೇಕು, ಈ ಹುಚ್ಚುತನಕ್ಕೆ ನಾವು ಹೋಗಬೇಕಾಗಿಲ್ಲ. ಅಟ್ಲೀಸ್ಟ್ ಮುಂದೆ ಹೋಗೋದಲ್ಲಿ ನೀವು ತಡಿಬೋದು. ಜೀವನ ಸರಳವಾಗಿ ನಡೆಯೋಷ್ಟಾದ್ರೂ ಸಾಕಲ್ಲ ಸರ್, ಸರಳ ಆಲ್ವೇಸ್ ಯಾವುದು ಸಿಂಪಲ್ ದಟ್ ಇಸ್ ದ ಬೆಸ್ಟ್. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸರ್. ನಮಸ್ಕಾರ.